ಹಸಿ ಕಾಳು ಸೀಸನಲ್ಲಿ ತುಂಬಾ ಟೇಸ್ಟಿಯಾಗಿರೋ ಈ ಕೆಂಪು ಉಪ್ಸಾರು ಖಾರನ ಟ್ರೈ ಮಾಡಿ ನೋಡಿ. ಖಾರ ಒಂಚೂರು ನಿಂಬೆ ರಸ ಹಾಕಿ ಕಲಿಸಿ ತಿಂತಿದ್ರೆ ಇದ್ರ ಮುಂದೆ ಯಾವುದೇ ಊಟನ ಬೇಡ ಅನ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ಕಾಯ್ತಾರೋ ನೀರಿಗೆ ಅವರೆಕಾಳು ಉಪ್ಪು ಒಂದು 20 ನಿಮಿಷ ಬೇಯಿಸ್ಕೋಬೇಕು. ಬೇಕಾದರೆ ಕುಕ್ಕರಲ್ಲಿ ಕೂಡ ಒಂದು ವಿಸಿಲ್ ಹಾಕ್ಸ್ಕೋಬೋದು. ನಂತರ ನಿಮಗೆ ಯಾವ ಸೊಪ್ಪು ಬೇಕಾದರೂ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಬೇಯಿಸಿ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಬೆಂದಮೇಲೆ ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು. ಉಪ್ಸಾರು ರೆಡಿ. ಖಾರಕ್ಕೆ ಒಂದು 7 ರಿಂದ 8 ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು 7 ರಿಂದ 8 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆನ ಹಾಕೊಂಡು ಹುರ್ಕೊಂಡು ಮಸಾಲೆಗೆ ಹುರಿದಿರೋ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊಬ್ಬರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇಟ್ಕೋಬೇಕು. ನಾನಿಲ್ಲಿ ಖಾರ ರುಬ್ಬಕ್ಕೆ ಒಳ್ಕಲ್ನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಿಕ್ಸರಲ್ಲಿ ಕೂಡ ರುಬ್ಕೋಬೋದು. ಒಳ್ಕಲಲ್ಲಿ ರುಬ್ಬೋದ್ರಿಂದ ನಾವೇನೇ ಅಡುಗೆ ಮಾಡಿದ್ರು ತುಂಬಾ ರುಚಿಯಾಗಿ ಬರುತ್ತೆ. ಈ ರೀತಿ ತರಿಯಾಗಿ ರುಬ್ಕೊಂಡು ಸೈಡಲ್ಲಿ ಇಟ್ಕೊಂಡ್ರೆ ಖಾರ ರೆಡಿ. ಪಲ್ಯಕ್ಕೆ ನಾರ್ಮಲ್ ಒಗ್ಗರಣೆ ನಿಮಗೆ ಗೊತ್ತಿರೋದು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನ್ಕಾಯಿ, ಸಪ್ರೇಟ್ ಮಾಡಿಟ್ಟಿರುವಂಥ ಕಾಳು ಮತ್ತು ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಕೆಂಪು ಉಪ್ಸಾರು ಖಾರ ರೆಡಿ.